ಎರಡು ಬಿಲ್ ಏನಾದರೂ ಆಗ್ಬಿಟ್ಟಿದೆ ಅಂತ ನನಗೆ ಡೌಟ್ ಇದೆ. ಇದು ಮುನ್ಸಿಪಲ್ ಬಿಲ್ಲು ಆಗಿದೆ, SBM ಅಲ್ಲೂ ಬಿಲ್ ಆಗಿದೆ ಅಂತ. ಎರಡು ಬಿಲ್ ಏನಾದರೂ ಆಗ್ಬಿಟ್ಟಿದೆ ಅಂತ ನನಗೆ ಡೌಟ್ ಇದೆ. ಇದು ಮುನ್ಸಿಪಲ್ ಬಿಲ್ಲು ಆಗಿದೆ, SBM ಅಲ್ಲೂ ಬಿಲ್ ಆಗಿದೆ ಅಂತ. ಒಂದು ಕಟ್ಟಡಕ್ಕೆ ಎರಡು ಕಡೆ ಬಿಲ್ ಆಗಿದೆ. ಹೌದೌದು. ಇದು ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ನಾನು ಬೆಂಗಳೂರಿಂದ ಇಂಜಿನಿಯರ್ ಬಂದು ಇದನ್ನ ಟೆಸ್ಟ್ ಮಾಡಬೇಕು ಅಂತ ಕೂಡ ನಾನು DMAಗೆ ಬರೀತೀನಿ. ನಾನು ಅವಿಲ್ಲ, ನಾವು ಚಿಕ್ಕಬಳ್ಳಾಪುರ ಆಸ್ಪಿರೇಷನಲ್ ಟಾಯ್ಲೆಟ್ ಮಾಡೆಲ್ ನೋಡಿದೀವಿ, ಕನ್ಸ್ಟ್ರಕ್ಷನ್ ಆಗಿ ಮುಕ್ತಾಯವಾಗಿರೋ ಕಟ್ಟಡವನ್ನು ನೋಡಿದೀವಿ. ಇದಕ್ಕೆ ನೋಡಿದ್ರೆ ಎಲ್ಲೋ 80% ಡಿಫ್ರೆಂಟ್ ಇದೆಲ್ಲ ಸರ್. ನಿಮಗೆ ಗೂಗಲಲ್ಲಿ ಚೆಕ್ ಮಾಡಿ ಸರ್, SWM ಆಸ್ಪಿರೇಷನಲ್ ಟಾಯ್ಲೆಟ್ ಸ್ಟ್ಯಾಂಡರ್ಡ್ಸ್ ಏನು ಅಂತ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ಗೆ ಇದು SWM ಸ್ಕೀಮ್ ಬರೋದು, ನಮ್ಮ ಅರ್ಬನ್ಸ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದು ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮು. ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ನಲ್ಲೂ ನಮ್ಮ ವೆಂಕಟ್ ಅಂತ ನಮ್ಮ KGF ಅವರೇ, KGF ಅಲ್ಲಿ ಓದಿದವರು ಮಾಲೂರವರು, ಅವರು ಅಲ್ಲಿ ಅಂಡರ್ ಸೆಕ್ರೆಟರಿ ಆಗಿದ್ದಾರೆ. ಅವ್ರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಈ SWMಗೆ ಯಾರು ಸೆಕ್ರೆಟರಿ ಬರ್ತಾರೋ ಅವರು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂತ ಮೇಲ್ ಐಡಿನೂ ಕಳಿಸಿದ್ದಾರೆ. ಅದಕ್ಕೂ ನಾನು ಮೇಲ್ ಮಾಡ್ತೀನಿ. KGF ನಗರಸಭೆ ವತಿಯಿಂದ ಕೋರ್ಟ್ ಪ್ರಿಮಿಸಸ್ ಅಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ಗೆ 25 ಲಕ್ಷ ರೂಪಾಯಿ, ಸುಮಾರು 25 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಅಂತ. ಆದರೆ ಕೋರ್ಟ್ ಹಾಲ್ನಲ್ಲಿ, ಕೋರ್ಟ್ ಪ್ರಿಮಿಸಸ್ಸಲ್ಲಿ ಯಾವುದೇ ಒಂದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂತ ನಿನ್ನೆ ಯೂಟ್ಯೂಬ್ ಚಾನಲ್ SSDಯಲ್ಲಿ ನಾನು ನ್ಯೂಸ್ ನೋಡಿದೆ. ಆಮೇಲೆ ನಾನು ಕೆಲವೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀನಿ. ಇವತ್ತು AW ಅವರು KKTVಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಕೋರ್ಟ್ ಹತ್ತಿರ ಮಾಡ್ತೀವಿ ಅಂತ ಹೇಳಿದೆ, ಇವತ್ತು ಕೋರ್ಟ್ ಪ್ರಿಮಿಸಸ್ ಅಲ್ಲ ಅಂತ. ನಿಮಗೆ ಅದು ರೆಸಲ್ಯೂಷನ್ ಆಗಿರೋ ಡಾಕ್ಯುಮೆಂಟ್ನ ನಾನು ಶೇರ್ ಮಾಡ್ತೀನಿ. ಈಗ ಫಸ್ಟು ಆ ರೆಸಲ್ಯೂಷನ್ ಆಗಿರೋ ಡಾಕ್ಯುಮೆಂಟ್ನ ನಾನು ಓದ್ತೀನಿ. ಸರ್, ರೆಸಲ್ಯೂಷನ್ ಆಗಿರೋ ಡಾಕ್ಯುಮೆಂಟು: ಶ್ರೀ ಅಕ್ರಮ್ ಪಾಷಾ IAS ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ ಹಾಗೂ ಆಡಳಿತ ಅಧಿಕಾರಿಗಳು ನಗರಸಭೆ ರಾಬರ್ಟ್ಸನ್ಪೇಟೆ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 8/3/2024 ನಡೆದ ವಿಶೇಷ ಸಭೆಯ ನಡವಳಿಗಳು. KGF ನಗರಸಭೆ ವ್ಯಾಪ್ತಿಯ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಆಸ್ಪಿರೇಷನಲ್ ಶೌಚಾಲಯ ಹಾಗೂ ಸಾರ್ವಜನಿಕ ಶೌಚಾಲಯ ನಿರ್ಮಿಸುವ ಕಾಮಗಾರಿಗಳನ್ನು ಸ್ಥಳ ಬದಲಾವಣೆ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ಕೋರಿರುವ ಬಗ್ಗೆ ತೀರ್ಮಾನ. ಸದರಿ ವಿಚಾರವಾಗಿ ಚರ್ಚಿಸಲಾಗಿ ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆ ಅಡಿಯಲ್ಲಿ ಆಸ್ಪಿರೇಷನಲ್ ಶೌಚಾಲಯವನ್ನು ಉರಿಗಂ ರೈಲ್ವೆ ಸ್ಟೇಷನ್ ರಸ್ತೆ ನ್ಯಾಯಾಲಯದ ಆವರಣದಲ್ಲಿ ನಿರ್ಮಿಸಲು ಹಾಗೂ ಸಾರ್ವಜನಿಕ ಶೌಚಾಲಯವನ್ನು ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಲು ಟೆಂಡರ್ ಕರೆಯಲಾಗಿರುತ್ತದೆ. ನ್ಯಾಯಾಲಯದ ಆವರಣದಲ್ಲಿ ಆಸ್ಪಿರೇಷನಲ್ ಶೌಚಾಲಯ ನಿರ್ಮಿಸಲು ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಸದರಿ ಶೌಚಾಲಯವನ್ನು ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಲು ಹಾಗೂ ಉದ್ದೇಶಿತ ಸಾರ್ವಜನಿಕ ಶೌಚಾಲಯವನ್ನು ಪೊಲೀಸ್ ಅಧೀಕ್ಷಕರ ಆವರಣದಲ್ಲಿ ನಿರ್ಮಿಸಲು ಸ್ಥಳ ಬದಲಾವಣೆಗೆ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಅಂದರೆ ಅಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟು, ಇಲ್ಲಿ ಪಬ್ಲಿಕ್ ಟಾಯ್ಲೆಟು. ಆಸ್ಪಿರೇಷನಲ್ ಟಾಯ್ಲೆಟ್ಗೂ ಪಬ್ಲಿಕ್ ಟಾಯ್ಲೆಟ್ಗೂ ಏನು ವ್ಯತ್ಯಾಸ ಅಂದರೆ, ಆಸ್ಪಿರೇಷನಲ್ ಟಾಯ್ಲೆಟ್ ಅನ್ನೋದು ಸ್ವಚ್ಛ ಭಾರತ್ SWM ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಅದು ಬಂದು ಕಂಪ್ಲೀಟ್ ಸೆನ್ಸಾರ್ ಇರಬೇಕು. ಸೆನ್ಸಾರ್ ಟ್ಯಾಬ್ಸ್, ಸೆನ್ಸಾರ್ ಫ್ಲೆಶು, ಮತ್ತು ವುಮನ್ಸ್ಗೆ ಸಪ್ರೇಟಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಸ್, ಡಿಸ್ಟರಿ ಮಿಷನ್ಸ್ ಇರಬೇಕು. 24 hours ಪವರ್ ಬ್ಯಾಕಪ್ ಇರಬೇಕು. ಸೋಲಾರ್ ಇರಬೇಕು, ಸೋಲಾರ್ ಸಿಸ್ಟಮ್ ಇರಬೇಕು. ಮತ್ತು ಎಲ್ಲ ಸೆನ್ಸಾರಲ್ಲೇ ಇರಬೇಕು. ಸೆನ್ಸಾರಲ್ಲಿ ಯಾಕೆ ಇರಬೇಕು ಅಂದರೆ, ಈ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಏನಿದೆ ಅದನ್ನು ಬಂದು ಕಡಿತ ಇದು ಮಾಡಬೇಕು. ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ನ ಅಬಾಲಿಷ್ ಮಾಡಿದ್ದಾರೆ, ಅದನ್ನು ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಮಾಡಬೇಕು. ಅದರಿಂದ ಮಿಷನರೀಸೇ ಇದೆಲ್ಲ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರಗಳು ಈ ರೀತಿ ಸ್ಕೀಮ್ ಮಾಡಿದೆ. ಈಗ ಇದು ಬಂದು ನೀವು ನೋಡ್ತಾ ಇದ್ದೀರಾ ಸರ್, ಪ್ರಾರಂಭ 10/3/2024, ಮುಕ್ತಾಯ 10/12/2024.
ಸರ್ 10/2/12/24 ಅಂದರೆ ಡಿಸೆಂಬರ್ 10ನೇ ತಾರೀಕು ಮುಕ್ತಾಯ ಆಗಕ್ಕೆ ಮುಂಚೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿ ಆಮೇಲೆ ಬಿಲ್ ಆಗಬೇಕು. ಇದು ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸ್ವಚ್ಛ ಭಾರತ್ SBM ಸ್ಟ್ಯಾಂಡರ್ಡ್ ಪ್ರಕಾರ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಿದಾರಾ ಇಲ್ವಾ ಅಂತ. ಆದರೆ ಇವರು ಸೆಪ್ಟೆಂಬರ್ ತಿಂಗಳಲ್ಲೇ 15,55,218 ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಗರಸಭೆ ವತಿಯಿಂದ ನನಗೆ ಬಂದಿರೋ ಡಾಕ್ಯುಮೆಂಟ್ಸ್. ಆಮೇಲೆ ನಗರಸಭೆ ವತಿಯಿಂದ ನಾನು ಕೇಳಿದ್ದು ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಇದು ನಗರಸಭೆಗೆ ಬಂದ ರಿಸಿಪ್ಟ್ಸು, ಆ ತಿಂಗಳು ಬಂದ ಅಮೌಂಟು ಮತ್ತು ಎಕ್ಸ್ಪೆಂಡಿಚರ್. ಇದರಲ್ಲಿ SBM ಫಂಡು ರಿಸಿಪ್ಟ್ಸ್ ಇಲ್ಲ. ಇದು ಮುನ್ಸಿಪಲ್ ಫಂಡಲ್ಲಿ ಕೊಟ್ಟಿದ್ದಾರಾ ಇಲ್ಲ SBM ಫಂಡಲ್ಲಿ ಕೊಟ್ಟಿದ್ದಾರಾ ಇಲ್ಲ ಎರಡು ಫಂಡು ಅಲ್ಲೂ ಬಿಲ್ ಮಾಡಿದಾರಾ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಇದು ಮಾತ್ರ ಅಲ್ಲ ಸರ್, ಮಿಲಿನಮ್ ಪ್ಲಸ್ ಅನ್ನೋ 15th ಫೈನಾನ್ಸಲ್ಲಿ ಮಿಲಿನಮ್ ಪ್ಲಸ್ ಅನ್ನೋ ಒಂದು ಸ್ಕೀಮು, ಅದು ಟೈಡು. 15th ಫೈನಾನ್ಸಲ್ಲಿ ಟೈಡು ಅನ್ಟೈಡು ಅಂತ 2 ಸ್ಕೀಮ್ಸ್ ಬರುತ್ತೆ. ಆ ಟೈಡ್ ಸ್ಕೀಮ್ಸಲ್ಲಿ ಮಿಲಿನಮ್ ಪ್ಲಸ್ಸಲ್ಲಿ SWM ನಮ್ಮ ಏನದು ಈಗ ಇದಾಯ್ತಲ್ಲ ಬೆಂಕಿ, ಅದು ಏನದು ಕಸ ವಿಲೇವಾರಿ ಘಟಕ ಅಥವಾ ನೀರಿಗಾಗಿ ಅದನ್ನು ಉಪಯೋಗ ಮಾಡಬೇಕು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ನನ್ನ ಹತ್ರ ಅಫಿಷಿಯಲ್ ರೆಕಾರ್ಡ್ಸ್ ಇದೆ. ಅಫಿಷಿಯಲ್ ರೆಕಾರ್ಡ್ಸು ನಾನು RTIಯಲ್ಲಿ PD ಆಫೀಸಲ್ಲಿ ಕೇಳ್ತಾ ಇದ್ದೀನಿ. ಸುಮಾರು ಕೋಟಿ ಮಿಲಿನಮ್ ಪ್ಲಸ್ ಸ್ಕೀಮಲ್ಲಿ ಬಂದು SWM ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಆ ಸೈಟ್ನಲ್ಲಿ ಮಿಷನರಿ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ನನಗೆ ಅನ್ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಅಫಿಷಿಯಲ್ ಆಗಿ ನಾನು PD ಆಫೀಸ್ಗೆ ನಾನು RTIಯಲ್ಲಿ ಕೊಡ್ತಾ ಇದ್ದೀನಿ. ಯಾಕಂದರೆ ಇವರು ಒಂದೊಂದು ಡಾಕ್ಯುಮೆಂಟ್ನೂ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊನ್ನೆವರೆಗೂ ಇದು ಬೋರ್ಡ್ ಇಲ್ಲ ಸರ್, ನಾನು ಫೋಟೋ ಕೊಡ್ತೀನಿ. ನೆನ್ನೆ ಈ ಬೋರ್ಡ್ ಬರ್ತಿದ್ದಾರೆ, ಅದನ್ನು ನಮ್ಮ ಫೋಟೋ ಕೊಡ್ತೀನಿ. ನೆನ್ನೆ ಬರಿತಾ ಇರೋದು, ಮೊನ್ನೆವರೆಗೂ ಬೋರ್ಡ್ ಇಲ್ಲ. ಯಾವಾಗ ಕ್ವಶನ್ ರೈಸ್ ಆಯಿತು ಬೋರ್ಡ್ ಬರೀತಾರೆ. ಆಮೇಲೆ ಇದು ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇದೆಯಾ ಇಲ್ವಾ ಅಂತ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದಾರಾ? ಮಾಡಿಲ್ಲ. ಹೈಟ್ ಎಷ್ಟಿದೆ? ಟ್ರಸ್ಟ್ ಇರಬೇಕು, ಆಸ್ಪಿರೇಷನಲ್ ಟಾಯ್ಲೆಟ್ಗೆ ಟ್ರಸ್ಟ್ ಇರಬೇಕು. ಇದು ಆಸ್ಪಿರೇಷನಲ್ ಟಾಯ್ಲೆಟ್ ಅಲ್ಲ, ಇದು ಪಬ್ಲಿಕ್ ಟಾಯ್ಲೆಟ್ ಸರ್. ಇದು ಆಸ್ಪಿರೇಷನಲ್ ಎಲ್ಲರೂ ಗೂಗಲಲ್ಲಿ ಚೆಕ್ ಮಾಡಿ. ಇದು ಮಾತ್ರ ಅಲ್ಲ, ತುಂಬ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡಲ್ಲಿ, ಆಡಳಿತಾತ್ಮಕ ಪೀರಿಯಡಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಪೀರಿಯಡಲ್ಲಿ ತುಂಬ ಈ ಥರ ಹಣ ದುರುಪಯೋಗ ಆಗಿದೆ. ಇಂಡಿವಿಜುವಲ್ಗಳ ಹೆಸರುಗಳಲ್ಲಿ ಚೆಕ್ಸ್ ಆಗಿದೆ. ಕಾರ್ಪೆಂಟ್ರು ಕಂಪ್ಯೂಟರ್ ಸಪ್ಲೈ ಮಾಡ್ದಂಗೆ ಚೆಕ್ ಆಗಿದೆ. 30,000 ಇರ್ಬೋದು, ಅದು 3,000 ಇರ್ಬೋದು. ಸುಮಾರು ಅವ್ಯವಹಾರಗಳಾಗಿದೆ. ನಾನು ಆಡಿಟಿಂಗ್ ಕೊಟ್ಟಿದ್ದೀನಿ ಇಂಡಿವಿಜುವಲ್ ಹೆಸರುಗಳಲ್ಲಿ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಬಿಲ್ಗಳಾಗಿದೆ ಅಂತ ಮತ್ತು ಯಾರ್ಯಾದಕ್ಕಾಗಿದೆ ಅಂತ. ಅದನ್ನು ನಾನು ಅತಿ ಶೀಘ್ರದಲ್ಲಿ ಅದು ಮತ್ತು ಮಿಲಿನಿಯಮ್ ಪ್ಲಸ್ ಸ್ಕೀಮಲ್ಲಿ ಆಗಿರೋ ಇದು ಆ ಎರಡೂ ಬಂದು ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಗೆ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ. ನಾನು 10-15 ವರ್ಷಕ್ಕೆ ಮುಂಚೆ ಆಗಿರೋ ಕಾಮಗಾರಿಗಳಿಗೆ ಇವಾಗ ಬಿಲ್ ಕೊಟ್ಟಿದ್ದಾರೆ. ಅದು ವಿತ್ ಡಾಕ್ಯುಮೆಂಟ್ಸನ್ನು ನಾನು ಕೊಡ್ತೀನಿ. ಮತ್ತು ಈ ಏನು ಇದು ಮಾಡಿದ್ದಾರೆ ಇದು ಬಂದು ಎನ್ಕ್ವೈರಿ ಆಗಿ ಇದು KGF ಟ್ಯಾಕ್ಸ್ ಅಮೌಂಟ್ ಸರ್. ಬೆಮ್ಮಲ್ಲಿಂದ ಸುಮಾರು 14,99,00,000 ಏನೋ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಆ ದುಡ್ಡೆಲ್ಲ ಸುಮ್ಮನೆ ಪೋಲ್ ಮಾಡಿದ್ದಾರೆ. ಇದೆಲ್ಲ ನಮ್ಮ KGF ಟ್ಯಾಕ್ಸ್ ದುಡ್ಡು, ನಾವು ಕಟ್ಟೋ ದುಡ್ಡು. ನಮ್ಮ ದುಡ್ಡಲ್ಲಿ ಇಲ್ಲಿ ಬಂದು ಇದು ಮಾಡ್ಕೊಂಡು ಹೋದರೆ ಇದೆಲ್ಲ ನಾವು ಟಾಲರೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಲೇಬರ್ ಕಾಂಟ್ರಾಕ್ಟ್ 17 ಲಕ್ಷ, ಸುಮಾರು 15-17 ಲಕ್ಷ ರೂಪಾಯಿ ತಿಂಗಳ ಕಟ್ತಾ ಇದ್ದಾರೆ ಸರ್. ಲಕ್ಷ್ಮಿ ಎಂಟರ್ಪ್ರೈಸಸ್, ದುರ್ಗಾ ಎಂಟರ್ಪ್ರೈಸಸ್. ಏನು ಆಟೋ ಟಿಪ್ಪರ್ ಡ್ರೈವರ್ಸ್, ಆಟೋ ಟಿಪ್ಪರ್ ಕ್ಲೀನರ್ಸ್ ಮತ್ತು SWM ಅಲ್ಲಿ ಕೆಲಸ ಮಾಡೋರು. SWM ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. 100 ಜನ ಕೆಲಸ ಮಾಡ್ತಾ ಇದ್ದಾರಾ ನನಗೆ ಗೊತ್ತಿಲ್ಲ. ಇದರಲ್ಲಿ ಸುಮಾರು 15 ಲಕ್ಷ ರೂಪಾಯಿ ತಿಂಗಳ ಹೋಗ್ತಾ ಇದೆ. ಇದೆಲ್ಲ ತನಿಖೆ ಆಗಬೇಕು. ಲೇಔಟ್ಸ್ ಅಪ್ರೂವಲ್ ಎಷ್ಟಾಗಿದೆ, ಓಪನಿಂಗ್ ಖಾತೆ ಎಷ್ಟಾಗಿದೆ. ಪಾಪ ನಾನು ಸತ್ಯವಾಗ್ಲೂ ಹೇಳ್ತೀನಿ, ಸನ್ಮಾನ್ಯ ನಗರಸಭಾ ಸದಸ್ಯರುಗಳಿಗೆ, ಸನ್ಮಾನ್ಯ ಶಾಸಕರಿಗೆ, ಅವ್ರಿಗೆ ಗೊತ್ತಿಲ್ಲ. ಚಿಕ್ಕ ಚಿಕ್ಕದಾಗಿ ಇವ್ರು ಬಿಲ್ ಮಾಡ್ಕೊಂಡು ತಿಂದಿದ್ದಾರೆ. ಅವ್ರ ಗಮನಕ್ಕೂ ಹೋಗಿಲ್ಲ. ಸನ್ಮಾನ್ಯ ಶಾಸಕರು ಇದ್ರ ಮೇಲೆ ಗಮನ ಹರಿಸ್ಬೇಕು. ಇವರ ವಿರುದ್ಧ ಕ್ರಮ ಜರುಗಿಸ್ಬೇಕು. ಮತ್ತು ನಾನು ಈ ಆಡಿಟಿಂಗ್ ರಿಪೋರ್ಟ್ ಬಂದಿದ್ದ ನೆಕ್ಸ್ಟ್ ವೀಕು ನಾನು ಅದು ಮತ್ತು ಈ ಮಿಲಿನಮ್ ಪ್ಲಸ್ ಅದೆಲ್ಲ ಡಾಕ್ಯುಮೆಂಟ್ ಸಮೇತವಾಗಿ ನಾನು ನಿಮ್ಮ ಪ್ರೆಸ್ ಮುಂದೆ ಬರ್ತೀನಿ.
ಸಂಬಂಧಪಟ್ಟ ಇಲಾಖೆಗೆ ನೀವೇನಾದ್ರು ದೂರು ಸಲ್ಲಿಸುವಂತ ನಿಟ್ಟಿನಲ್ಲಿ ಡೆಫಿನೆಟ್ ಆಗಿ ಸರ್ ನಿಮಗೆ ನಾನು ಕರ್ಕೊಂಡು ಹೋಗಿ ಸನ್ಮಾನ್ಯ ಸಚಿವನು ಮೀಟ್ ಮಾಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿನೂ ಮೀಟ್ ಮಾಡ್ತೀನಿ, ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರನ್ನ ಮೀಟ್ ಮಾಡಿ ವಿತ್ ಡಾಕ್ಯುಮೆಂಟ್ಸು ತಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ವಿತ್ ಡಾಕ್ಯುಮೆಂಟ್ ಸಮೇತ ನಾನು ಅವರಿಗೆ ನೀಡ್ಬಿಟ್ಟು ಬರ್ತೀನಿ. ಸರ್, ಈಗ ನಮ್ಮ ಸುದ್ದಿ ಆದ ನಂತರ ನಮಗೆ ಕೆಲವು ಬೆದರಿಕೆಗಳು ಬಂತು ಮತ್ತು ಆರೋಪಗಳು ಬಂತು. ನೀವು ಮಾಡಿರೋ ಸುದ್ದಿಯಲ್ಲಿ ತಪ್ಪಿದೆ. ಇದು ಆಸ್ಪಿರೇಷನಲ್ ಟಾಯ್ಲೆಟ್ SBM ಯೋಜನೆ ಅಡಿಯಲ್ಲಿ ಆಗಿರೋದು. ಅದು ಬಿಲ್ಲು ಬಂದು SBM ಅಲ್ಲೇ ಆಗಿದೆ, ಸ್ವಚ್ಛ ಭಾರತ್ ಸ್ಕೀಮಲ್ಲೇ ಬಿಲ್ ಆಗಿದೆ. ನೀವು ಬಂದು ಕೋರ್ಟ್ ಒಳಗಡೆ ಕಟ್ಟಿಲ್ಲ ಅಂತ ಇಷ್ಟು ಬೋಕಸ್ ಆಗಿದೆ ಅಂತ ನೀವು ಮಾಡಿರೋ ಸುದ್ದಿನೇ ತಪ್ಪು ಅಂತ ಹೇಳಿದ್ದಾರೆ. ನಮ್ಗೆ ಸಿಕ್ಕಿರೋ ದಾಖಲೆ ಪ್ರಕಾರ ನಗರಸಭೆ ಅನುದಾನದಿಂದಾನೇ ಹಣ ಬಿಡುಗಡೆ ಆಗಿದೆ ಅಂತ ನಮ್ಮ ಹತ್ರ ಸಿಕ್ಕಿರೋ ದಾಖಲೆಗಳು ಇದೆ. ಇಲ್ಲಿ ನೋಡಿ ಸರ್, ಕನ್ಸ್ಟ್ರಕ್ಷನ್ ಆಫ್ ಆಸ್ಪಿರೇಷನಲ್ ಪಬ್ಲಿಕ್ ಟಾಯ್ಲೆಟ್ ಅಟ್ ಕೋರ್ಟ್ ಪ್ರಿಮಿಸಸ್. ಯಾವ ಅನುದಾನದಲ್ಲಿ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಇದೆ ಸರ್? ನನ್ನ ಹತ್ರ ಇರೋ ಮಾಹಿತಿ ಬಂದು ನಗರಸಭೆ ರಿಸಿಪ್ಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅದು ಕೇಳಿರೋದು. ನಾನು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಬಂದಿರೋದು ಕೇಳಿಲ್ಲ. ನಗರಸಭೆಗೆ ಬಂದಿರೋ ಹಣ ಎಷ್ಟು, ಅದು ಎಕ್ಸ್ಪೆಂಡಿಚರ್ ಆಗಿದಷ್ಟು. ಅದರೆಲ್ಲ ಅವ್ರು ಕೊಟ್ಟಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್ 1,36,00,000, ಪೆನಾಲ್ಟೀಸ್ ಫೈನ್ಸ್ ಆನ್ ಪ್ರಾಪರ್ಟಿ ಟ್ಯಾಕ್ಸ್ 9 ಲಕ್ಷ, ಆ ಥರ MG ಮಾರ್ಕೆಟು ರೆಂಟ್ ಎಷ್ಟು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಎಷ್ಟು, ಪೆನಾಲ್ಟೀಸ್ ಆನ್ ಫೈನ್ಸ್ ರೆಂಟು, ಖಾತಾ ಎಕ್ಸ್ಟ್ರಾಟು, ಖಾತಾ ಟ್ರಾನ್ಸ್ಫರ್, ಬೆಟರ್ಮೆಂಟ್ ಚಾರ್ಜು, ಬಿಲ್ಡಿಂಗ್ ಲೈಸೆನ್ಸು, ಬಿಲ್ಡಿಂಗ್ ಡೆಮಾಲಿಷನ್ ಫೀಸು, ಪೆನಾಲ್ಟೀಸು, ಸರ್ಟಿಫಿಕೇಟ್ಸ್ ಆ್ಯಂಡ್ ಎಕ್ಸ್ಟ್ರಾಟ್ಸು, ಸರ್ಟಿಫಿಕೇಟ್ಸ್ ಆ್ಯಂಡ್ ಎಕ್ಸ್ಟ್ರಾಟ್ಸ್ ಆನ್ RTA ಇನ್ಫಾರ್ಮೇಷನ್ ಫೀ, ಗ್ರೌಂಡ್ ರೆಂಟು, ಆಡಿಟ್ ರಿಕವರಿ, ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸು, ಟ್ರೇಡ್ ಲೈಸೆನ್ಸು. ಇದರಲ್ಲಿ ಈ ಎಕ್ಸ್ಪೆಂಡಿಚರ್ ಆಗಿದೆ ಅಂತ ಕೊಟ್ಟಿದ್ದಾರೆ. 4 ಲಕ್ಷ ರೂಪಾಯಿ ಬಿಲ್ಲು ಬಂದಿದೆ. ಯಾವುದು? ಶೌಚಾಲಯವನ್ನು ಕೋರ್ಟ್ ಇದರಲ್ಲಿ 15,55,218 ರೂಪಾಯಿ. ಅದು ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡೇಟು ಡಿಸೆಂಬರ್ ಅಂತ ಹಾಕಿದ್ದಾರೆ. ಅದಂಗೆ ಕೆಲಸ ಆಗಕ್ಕೆ ಮುಂಚೆ ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ ಇಲ್ಲ ಅಂತ, ನಿಮ್ಗೆ ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ ಇದೆ ಅಂತ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ರಿಪೋರ್ಟು ಕೊಟ್ಟಿದ್ರೆ ಬಿಡುಗಡೆ ಮಾಡಿ, ಅವ್ರು ಥರ್ಡ್ ಪಾರ್ಟಿ ಮೇಲೂ ನಾವು ಚಾಲೆಂಜ್ ಮಾಡೋಣ. ನಾವು ಸುದ್ದಿ ಮಾಡಿದ ನಂತರ ನಮಗೊಂದು ಡೌಟ್ ಬಂದಿದೆ. ನಗರಸಭೆ ಪೌರಾಯುಕ್ತರು ಕೂಡ ನಮ್ಮಲ್ಲಿ ದೂರವಾಣಿ ಮುಖಾಂತರ ಚರ್ಚೆ ಮಾಡಿದ್ದಾರೆ. ನೀವು ಮಾಡಿರೋ ಸುದ್ದಿ ಸುಳ್ಳು ಇದೆ, ಅದು ನಗರಸಭೆ ಅನುದಾನದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡವಲ್ಲ, SBM ಅಲ್ಲಿ ಕಟ್ಟಿರ್ತಕ್ಕಂಥ ಅದು ಬಿಲ್ಲುನು ಬಿಡುಗಡೆ ಆಗಿದೆ. ನೀವು ಸುಳ್ಳು ಸುದ್ದಿಯನ್ನ ಮಾಡಿದ್ದೀರಿ ಸರ್. ನಾನು ನಿಮ್ಮ ಮೂಲಕ ನಗರಸಭಾ ಆಯುಕ್ತರಾದ ಪವನ್ ಕುಮಾರ್ ಅವ್ರನ್ನ ಕೇಳ್ಕೊಂತೀನಿ, ನೀವು ರೈಟಿಂಗಲ್ಲಿ ಕೊಡಿ. ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ನು ತಪ್ಪಿದೆ, ನಮ್ಮ ಇನ್ಫಾರ್ಮೇಷನ್ ಆಫೀಸರ್ ಕೊಟ್ಟಿರೋ ಮಾಹಿತಿ ತಪ್ಪಿದೆ, ನಾವು ಹೇಳ್ತೀವಿ ಇದು ತಪ್ಪಿದೆ ಅಂತ ಕೊಡಕ್ಕೆ ಹೇಳಿ. ನಾನು ಇನ್ಫಾರ್ಮೇಷನ್ ಕಮಿಷನ್ ಕೋರ್ಟ್ಗೆ ನಾನು ಹೋಗ್ತೀನಿ, ಇನ್ಫಾರ್ಮೇಷನ್ ಆಫೀಸರ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ. ಈಗ DC ಓದಿರೋ ಅಪ್ರೂವಲ್ ಕಾಪಿ ತಮ್ಮಲ್ಲಿ ಒಂದಿದೆ, ಅವ್ರ ಹತ್ರ ಬೇರೆ ತರ ಓದ್ತಾ ಇದ್ದಾರೆ. ಅದು DC ಅಪ್ರೂವಲ್ ಅವ್ರು ಓದಿಲ್ಲ, ಅವ್ರು ಓದಿದ್ದು ಆಕ್ಷನ್ ಪ್ಲಾನು. ರೆಸಲ್ಯೂಷನ್ ಅವ್ರು ಓದಿಲ್ಲ, ಅವ್ರು ಓದಿದ್ದು ಆಕ್ಷನ್ ಪ್ಲಾನ್. ಯಾಕೆ ರೆಸಲ್ಯೂಷನ್ ಓದಿದ್ರೆ SP ಆಫೀಸಲ್ಲಿ ಕಟ್ಟೋದು ಬರಬೇಕಲ್ಲ. ಈಗ ನಾವು ಪ್ರಶ್ನೆ ಮಾಡಬೇಕು, SP ಆಫೀಸಲ್ಲಿ ಎಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟ್? SP ಆಫೀಸಲ್ಲಿ ಪಬ್ಲಿಕ್ ಟಾಯ್ಲೆಟು, ಕೋರ್ಟಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟು, ಇಲ್ಲಿ ಪಬ್ಲಿಕ್ ಟಾಯ್ಲೆಟು ಅಂತ ವರ್ಕ್ ಆರ್ಡರ್ ಆಗಿರೋದು. ಕೋರ್ಟಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟು, ಇಲ್ಲಿದ್ದ ಪಬ್ಲಿಕ್ ಟಾಯ್ಲೆಟು ಕೋರ್ಟಲ್ಲಿ ಕಟ್ಟಬೇಕು ಅಂತ ಚೇಂಜ್ ಆಗಿರೋದು. ಇದು ಪಬ್ಲಿಕ್ ಟಾಯ್ಲೆಟೇ. ಇವ್ರು ಇಷ್ಟಕ್ಕೂ ಈಗ ಅಲ್ಲಿ ಕಟ್ಟಿಲ್ಲ, ಇವ್ರು ಇಷ್ಟಕ್ಕೂ ಇದನ್ನು ಆಸ್ಪಿರೇಷನಲ್ ಟಾಯ್ಲೆಟ್ ಅಂದ್ಬಿಟ್ರು. ನೋಡಿ, ಎಲೆಕ್ಟ್ರಿಕ್ ವರ್ಕ್ ಇನ್ನೂ ಇನ್ಕಂಪ್ಲೀಟ್. ಇಲ್ಲೇ ವೈರ್ ಕಾಣಿಸ್ತಾ ಇದೆ ನಿಮಗೆ. ಫೈನಲ್ ಬಿಲ್ ಆಗೋಗಿದೆ. ಎಲೆಕ್ಟ್ರಿಕ್ ಆಮೇಲೆ ಆಸ್ಪಿರೇಷನಲ್ ಶೀಟ್ಗೆ ಫ್ರಂಟ್ ಇದಿರಬೇಕು, ಎಲ್ಲಿದೆ ಆಸ್ಪಿರೇಷನಲ್ ಟಾಯ್ಲೆಟ್? ಸ್ಟ್ಯಾಂಡರ್ಡ್ಸೇ ಇಲ್ಲ ಇದು. ದಯವಿಟ್ಟು ನಾನು ಕೇಳ್ತೀನಿ, ನೀವು ಇದೆಲ್ಲ ಬರೆದುಬಿಟ್ರಿ, ಹೆಂಗೋ ಬರೆದುಬಿಟ್ಟಿದ್ದೀರಾ. ಅದೇನ ಹೆಚ್ಚು ಕಮ್ಮಿ ಆಗಿದ್ರೆ ಇದರಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟ್ಗಿರೋ ಸ್ಟ್ಯಾಂಡರ್ಡ್ನ ನೀವು ಕಂಪ್ಲೀಟಾಗಿ ಸೆನ್ಸಾರ್ ಟ್ಯಾಪ್ಸು, ಸೆನ್ಸಾರ್ ಫ್ಲೆಶಿಂಗು, ನ್ಯಾಪ್ಕಿನ್ಸ್ ಇದು ಎಲ್ಲ ನೀವು ಮಾಡಿಬಿಡಿ. ನಿಮಗೆ ತುಂಬ ಸಂತೋಷ ಪಡ್ತೀನಿ ನಾನು. ಅದು ಅಟ್ಲೀಸ್ಟ್ ನಾವು ಕ್ವಶನ್ ಕೇಳಿದಕ್ಕೆ ನೀವು ಒಂದು ಮಾಡಿದ್ದೀರಾ ಅಂತ ನನಗೊಂದು ತೃಪ್ತಿಯನ್ನ ಬರುತ್ತೆ. 2 ಬಿಲ್ ಏನಾದರೂ ಆಗ್ಬಿಟ್ಟಿದೆ ಅಂತ ನನಗೆ ಡೌಟ್ ಇದೆ. ಇದು ಮುನ್ಸಿಪಲ್ ಬಿಲ್ಲು ಆಗಿದೆ, SBM ಅಲ್ಲೂ ಬಿಲ್ ಆಗಿದೆ ಅಂತ. ಒಂದು ಕಟ್ಟಡಕ್ಕೆ 2 ಕಡೆ ಬಿಲ್ ಆಗಿದೆ. ಹೌದೌದು. ಇದು ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ನಾನು ಬೆಂಗಳೂರಿಂದ ಇಂಜಿನಿಯರ್ ಬಂದು ಇದನ್ನು ಟೆಸ್ಟ್ ಮಾಡಬೇಕು ಅಂತ ಕೂಡ ನಾನು DMAಗೆ ಬರೀತೀನಿ. ನಾವು ಚಿಕ್ಕಬಳ್ಳಾಪುರ ಆಸ್ಪಿರೇಷನಲ್ ಟಾಯ್ಲೆಟ್ ಮಾಡೆಲ್ ನೋಡಿದ್ದೀವಿ, ಕನ್ಸ್ಟ್ರಕ್ಷನ್ ಆಗಿ ಮುಕ್ತಾಯವಾಗಿರೋ ಕಟ್ಟಡವನ್ನು ನೋಡಿದ್ದೀವಿ. ಇದಕ್ಕೆ ನೋಡಿದ್ರೆ ಎಲ್ಲೋ 80% ಡಿಫ್ರೆಂಟ್ ಇದೆಲ್ಲ. ಸರ್, ನಿಮಗೆ ಗೂಗಲಲ್ಲಿ ಚೆಕ್ ಮಾಡಿ ಸರ್, SWM ಆಸ್ಪಿರೇಷನಲ್ ಟಾಯ್ಲೆಟ್ ಸ್ಟ್ಯಾಂಡರ್ಡ್ಸ್ ಏನು ಅಂತ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ಗೆ ಇದು SWM ಸ್ಕೀಮ್ ಬರೋದು, ನಮ್ಮ ಅರ್ಬನ್ಸ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದು. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮು.
ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನಲ್ಲೂ ನಮ್ಮ ವೆಂಕಟ್ ಅಂತ ನಮ್ಮ KGF ಅವರೇ, KGF ಅಲ್ಲಿ ಓದಿದವರು ಮಾಲೂರವರು, ಅವರು ಅಲ್ಲಿ ಅಂಡರ್ ಸೆಕ್ರೆಟರಿ ಆಗಿದ್ದಾರೆ. ಅವ್ರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಈ SWMಗೆ ಯಾರು ಸೆಕ್ರೆಟರಿ ಬರ್ತಾರೋ ಅವರು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂತ ಮೇಲ್ ಐಡಿನೂ ಕಳಿಸಿದ್ದಾರೆ. ಅದಕ್ಕೂ ನಾನು ಮೇಲ್ ಮಾಡ್ತೀನಿ. ಥ್ಯಾಂಕ್ ಯು.